ಈಗ ಪರಿಶಿಷ್ಟ ಜಾತಿನಲ್ಲೇ 101 ಜಾತಿಗಳಿದಾವೆ. ಎಷ್ಟು? ಪರಿಶಿಷ್ಟ ಜಾತಿನಲ್ಲೇ 101 ಜಾತಿ ಸಬ್ಸೆಟ್ಗಳಿದಾವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದುವಾಗಿ ಹುಟ್ಬಿಟ್ಟಿದ್ದೀನಪ್ಪ, ಅದು ನನ್ನ ಕೈಲಿರಲಿಲ್ಲ, ಆದರೆ ಸಾಯುವಾಗ ಹಿಂದುವಾಗಿ ಸಾಯಲಾರೆ, ಅದಕ್ಕೆ ಬೌದ್ಧ ಮತ ಸೇರ್ಕೊಂಡ್ಬಿಡ್ತೀನಿ ನಾನು ಅಂತೇಳಿ ಬೌದ್ಧ ಮತ ಸೇರ್ಕೊಂಡು. ಯಾಕೆ ಸೇರ್ಕೊಂಡ್ರು ಗೊತ್ತಾಯ್ತಾನೆ? ಆದಿ ಕರ್ನಾಟಕ ನಮ್ಮಲ್ಲಿ ಈ ಲೆಫ್ಟ್ ಜನ ಮತ್ತೆ ರೈಟ್ ಜನ, ಅವರಲ್ಲಿ ಆದಿ ಕರ್ನಾಟಕ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಆದಿ ದ್ರಾವಿಡ ಅಂತ ಇವರು ಹೇಳ್ಕೊತಾರೆ, ಅವರು ಹೇಳ್ಕೊತಾರೆ. ಅದಕ್ಕೆ ನಾನು ನಿನಗೆ ಹೇಳಿದ್ದು ಆದಿ ಕರ್ನಾಟಕ ಅಂತ ಕರ್ಕೊಬೇಡ ಕಣೆಯ ನೀನು ಅಂತ, ಛಲವಾದಿ ಅಂತ ಕರ್ಕೋ ಅಂತ, ಅಥವಾ ಬಲ ಅಂತ ಕರ್ಕೋ. ನಾನು ಹೇಳಿದ್ರೆ ಅದು ಅಪರಾಧ ಆಗ್ಬಿಡ್ತದಮ್ಮ, ನೀ ಹೇಳಿದ್ರೆ ಅಪರಾಧ ಆಗಲ್ಲ. ಗೊತ್ತಾಯ್ತಾ? ಅದಕ್ಕೆ ನಾನು ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ, ಏಕ ಸದಸ್ಯ ಸಮಿತಿಯನ್ನು ಕಮಿಷನ್ ಅನ್ನು ಮಾಡಿದ್ರು. ಯಾಕಂತಂದ್ರೆ ಈ ಆದಿ ಕರ್ನಾಟಕ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ನೀ ರೈಟ್ ಇರ್ಬೋದು ಅಲ್ವಾ? ನೀ ರೈಟ್ ಅಂತ, ಕೆಲವರು ಲೆಫ್ಟ್ನವರು ಆದಿ ಕರ್ನಾಟಕ ಅಂತ ಕರ್ಕೊತಾರೆ. ಯಾರು ಎಲ್ಲಿ ಸೇರ್ಸದಪ್ಪ? ಕೆಲವರು ಆದಿ ಆಂಧ್ರ ಅಂತ ಕರ್ಕೊತಾರೆ. ನೀನು ಆದಿ ಕರ್ನಾಟಕ ಅಂತ ಕರ್ಕೊಂಡಿದೀಯ, ನೀನು ರೈಟೋ ಲೆಫ್ಟೋ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ಬರೆಯುವಾಗ ನೀನು ಕೂತ್ಕೋ ಎತ್ತಿಗೆ ಬಿಡ, ನೀನು ಪಾಠ ಮಾಡ್ತಾ ಇಲ್ಲ. ನಾನು ಈ ಗೊಂದಲ ಇದ್ದರಿಂದಲೇ ನಾನು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಈಗ ಶುರುವಾಗಿದೆ, ಈ ಗೊಂದಲ ಹೋಗ್ಬೇಕು. ಒಂದು ಪರ್ಫೆಕ್ಟ್ ಮಾಹಿತಿ ಸಿಗ್ಬೇಕು. ಯಾರು ಆದಿ ಕರ್ನಾಟಕ ಅಂತ ಕರ್ಕೊಳ್ಳೋರು, ಅವರು ರೈಟಾ ಲೆಫ್ಟಾ? ಆದಿ ದ್ರಾವಿಡ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ಆದಿ ಆಂಧ್ರ ಅಂತ ಕರ್ಕೊಳ್ಳೋರು ರೈಟಾ ಲೆಫ್ಟಾ? ಗೊತ್ತಾಗಬೇಕಲ್ಲೇನಪ್ಪ? ಗೊತ್ತಾಗದೆ ಎಂಪಿರಿಕಲ್ ಡಾಟಾ ಹೆಂಗ್ ಸಿಗುತ್ತೆ? ನೀವೆಷ್ಟು ಜನ ಇದ್ದೀರಿ, ಅವರೆಷ್ಟು ಜನ ಇದ್ದೀರಿ ಅಂತ ಗೊತ್ತಾಗೋದು? ಇಬ್ರು ಕರ್ಕೊಂಡ್ಬಿಟ್ರೆ. ಅದಕ್ಕೆ ನಾನು ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿ 2 ತಿಂಗಳೊಳಗಡೆ ವರದಿ ಕೊಡಪ್ಪ ಅಂತ ಹೇಳಿದ್ದೀನಿ. ಸರ್ವೆ ಮಾಡ್ತಾ ಇದ್ದಾರೆ. ಈಗ ಇನ್ಯಾವನು ಗೋವಿ ಜನಾಂಗದವನು ಯಾರೇ ನೀನೇ ನೀನು ಬಂದು ಹೇಳ್ತಾ ಇದ್ದ, ಸರ್ ನಮಗೆ ಎಸ್ಟಿ ಸೇರಿಸ್ಬಿಡ್ತಾ ಇದ್ದಾರೆ, ನಿಮ್ಮನ್ನೇ ಎಸ್ಟಿ ಸೇರ್ಸಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ನೀವು ಯಾವ ಕಾರಣನಾರ ಇರಲಿ, ಈಗ 3 ಹಂತದಲ್ಲಿ ನಿಮಗೆ ಸರ್ವೆ ಮಾಡ್ತಾ ಇದ್ದಾರೆ. ಒಂದು, ಮನೆಗೆ ಹೋಗಿ ಬಂದು ಸರ್ವೆ ಮಾಡೋದು. 65,000 ಜನ ಮೇಷಗಳನ್ನ ನೇಮಕ ಮಾಡಿದ್ದೀವಿ. ಮನೆಗೆ ಬಂದು ಕೇಳ್ತಾರೆ. ಅದು ಒಂದನೇ ಹಂತ. 2ನೇ ಹಂತ ಶಿಬಿರ ಏರ್ಪಾಡು ಮಾಡ್ತಾರೆ, ಆ ಶಿಬಿರದಲ್ಲಾರು ಬಂದು ಹೇಳ್ಬೋದು. 3ನೇ ಹಂತ ಆನ್ಲೈನ್ ಮೂಲಕ ಮಾಡೋದು. ಸಪೋಸ್ ನೀವು ಮನೇಲಿರಲ್ಲ ಅಂತ ಇಟ್ಕೊಳ್ಳ, ಊರ್ಲಿರಲ್ಲ, ಎಲ್ಲ ಹೊರಟೋಗಿರ್ತೀರಿ ನೀವು ಕೆಲಸಕ್ಕೆ, ಆನ್ಲೈನ್ ಮೂಲಕ ನಿಮ್ಮ ಜಾತಿ ಹೇಳ್ಬೋದು ನೀವು.
ಗೊತ್ತಾಯಿದ್ದೀನಯ್ಯ? ಕನ್ಫ್ಯೂಷನ್ ಎಲ್ಲಿದೆ? ಸರ್ಟಿಫಿಕೇಟ್ಗಳು ರೇಷನ್ ಕಾರ್ಡ್ ಅಲ್ಲಿ ಸ್ವಲ್ಪ ಯಾವ ಎಲ್ಲಾರ ರೇಷನ್ ಕೋಡ್ ನಡ್ಕ ಬರ್ಕೊಳ್ಳಲ್ಲ. ನೀನು ಹೇಳದ ಮೇಲೆ ಬರ್ಕೊಳ್ಳೋದು. ಮನೆಗೆ ಬಂದು ಕೇಳ್ತಾರೆ ನೀನು ಯಾವ ಜಾತಿಯವನು ಅಂತ. ನೀನು ಬೋವಿ ಅಂತ ಹೇಳಿದ್ರೆ ಬೋವಿ, ಮುಗೀತು ಅಲ್ಲಿಗೆ. ರೇಷನ್ ಕಾರ್ಡ್ ಡಾಟಾ ಅವನು ಎಡ ಅಂತಂದ್ರೆ ಎಡ, ರೈಟ್ ಅಂದ್ರೆ ಬಲ, ರೇಷನ್ ಕಾರ್ಡ್ ಅಲ್ಲಿ ಡಾಟಾ ಲಂಬಾಣಿ ಅಂದ್ರೆ ಲಂಬಾಣಿ, ಕೊರ್ಚ ಅಂದ್ರೆ ಕೊರ್ಚ, ಕೊರ್ಮ ಅಂದ್ರೆ ಕೊರ್ಮ. ದೇರ್ ಇಟ್ಸ್ ದಿ ಮ್ಯಾಟರ್. ಕನ್ಫ್ಯೂಷನೇ ಇಲ್ವಲ್ಲಪ್ಪ, ಕನ್ಫ್ಯೂಷನೇ ಇಲ್ಲ. ಇದಕ್ಕೆ ಒಂದು ಸರ್ವೆ ಮಾಡಿಸ್ತಾ ಇದ್ದೇವೆ. ಒಳ ಮೀಸಲಾತಿ ಆಗ್ಬೇಕಲ್ಲ. ನೀವು ಇಲ್ಲ ಸಲ್ಲದ ಗೊಂದಲಗಳನ್ನ ನಿರ್ಮಾಣ ಮಾಡಕ್ ಹೋಗಬೇಡಿ. ಗೊತ್ತಾಯ್ತಾ? ಬಹಳ ಪಕ್ಕ ಸರ್ವೆ ಮಾಡ್ತಾ ಇದ್ದಾರೆ. ನಿನಗೆ ಹೋಗಕ್ಕಾಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಮನೇಲಿ ಇರಲಿಲ್ಲ ಅಂತ ಇಟ್ಕೊಳ್ಳೋಣ, ಶಿಬಿರಕ್ಕೆ ಹೋಗಕ್ಕಾಗ್ಲಿಲ್ಲ ಅಂತ ಆನ್ಲೈನ್ ಕಳಿಸ್ಬಿಡು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.